Students, today we are deriving a most probably question or derivation in annual exam. So this question may be asked 3 marks question and or 5 marks question. ಇದನ್ನು 3 ಮಾರ್ಕ್ಸ್ಗೂ ಕೇಳ್ತಾನೆ, 5 ಮಾರ್ಕ್ಸ್ಗೂ ಕೇಳ್ತಾನೆ, ಎರಡಕ್ಕೂ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್ ಇದು ತುಂಬ ಇಂಪಾರ್ಟೆಂಟ್. ಸೊ ಈ 2 ಕ್ವಶನ್ಸ್ ಇದೆ 8 ಚಾಪ್ಟ್ರಲ್ಲಿ, ತುಂಬ ಸಲ ಕೇಳ್ಬೋದು. ಓಕೆ, ನಾನು ಕೊಟ್ಟಿರೋ ನೋಟ್ಸಿಗೂ ಈ ಎಕ್ಸ್ಪ್ಲನೇಷನ್ಗೂ ಸ್ವಲ್ಪ ಸಿಂಕ್ ಆಗಲ್ಲ, 80% ಸಿಂಕ್ ಆಗುತ್ತೆ. ಕರೆಕ್ಟಾಗಿ ಕೇಳಿಸ್ಕೊಂಡು ನಾನು ಹೇಳೋದನ್ನು ಫಾಲೋ ಅಪ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೋಬೋದು, ನೀವು ಅದನ್ನು ರೆಫರ್ ಮಾಡ್ಕೊಂಡು. ಫೈನ್ ಸರ್, what will be they ask 5 marks question? Derive the expression for force between 2 straight long parallel conductor carrying a conductor. ಅಂದರೆ ಇದು ಒಂದು ಕಂಡಕ್ಟರು ಪ್ಯಾರಲಲ್ ಆಗಿದೆ, ಇದೊಂದು ಕಂಡಕ್ಟರು, ಈ 2 ಕಂಡಕ್ಟರ್ನಾಗಿದೆ, ಸ್ಟ್ರೈಟ್ ಆಗಿದೆ ಮತ್ತು ಪ್ಯಾರಲಲ್ ಆಗಿದೆ. ಈ 2 ಸ್ಟ್ರೈಟು ಕರೆಂಟ್ ಹಾಕಿದಾಗ ಇವೆರಡರ ಮಧ್ಯೆ ಕರೆಂಟ್ ಪಾಸ್ ಆಗುತ್ತೆ. ಇಲ್ಲೊಂದು ಕರೆಂಟ್ ಪಾಸ್ ಆಗುತ್ತೆ, ಇಲ್ಲೊಂದು ಕರೆಂಟ್ ಪಾಸ್ ಆಗುತ್ತೆ. ಎರಡರಲ್ಲೂ ಕರೆಂಟ್ ಪಾಸ್ ಆದಾಗ ಫೋರ್ಸ್ ಬರುತ್ತೆ, ಅಥವಾ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತಲೂ ಕೇಳ್ತಾರೆ. ಹೆಂಗಾರೆ ಕೇಳ್ಬೋದು, ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಆಫ್ ಬಿಟ್ವೀನ್ 2 ಪ್ಯಾರಲಲ್ ಕಂಡಕ್ಟರ್ ಕ್ಯಾರಿಂಗ್ ಎ ಕರೆಂಟ್. ಸಿಂಪಲ್ ಆಗಿದೆ. ಓಕೆ, ಫಸ್ಟು ಡಯಾಗ್ರಾಮ್ ಬರ್ಕೋಬೇಕು. ಲಿಸನ್ ಹಿಯರ್ ಕೇರ್ಫುಲಿ. ಕನ್ಸಿಡರ್ 2 conductor ಆರ್ ದೀಸ್ 2 ಕಂಡಕ್ಟರ್ ಆರ್ ಸ್ಟ್ರೈಟ್ ಲಾಂಗ್ ಪ್ಯಾರಲಲ್ ಕಂಡಕ್ಟರ್. ಎರಡು ಪ್ಯಾರಲಲ್ ಆಗಿದೆ, ಆಯಿತಾ? ಇನ್ಫಿನಿಟ್ ಕಂಡಕ್ಟರ್, ಸ್ಟ್ರೈಟ್ ಲಾಂಗ್ ಇನ್ಫಿನಿಟ್ ಕಂಡಕ್ಟರ್. ಸೊ ಐ ವಿಲ್ ಕಾಲ್ ಒನ್ ಕಂಡಕ್ಟರ್ ಈಸ್ ಕಾಲ್ಡ್ ಎಕ್ಸ್, ಅನದರ್ ಕಂಡಕ್ಟರ್ ಈಸ್ ಕಾಲ್ಡ್ ವೈ. ಅಲ್ಲೇ ಬಂತು ಎಕ್ಸ್ಪ್ಲನೇಷನ್. ಕನ್ಸಿಡರ್ 2 long straight parallel conductor x and y of length L. ಎರಡಕ್ಕೂ ಲೆಂತ್ ಎಷ್ಟಿದೆ? L ಇದೆ. Fine. And R is the distance between the 2 conductor. Let I1 is the current. I1 is the current passing through the conductor X. I2 is the current passing through the conductor Y. Conductor Y is as shown in the figure. Understood? ನೋಡಿ, ಓನಾಗಿ ಬರೀರಿ, ಸಿಂಪಲಾಗಿ ಬರೀರಿ. ಹೇಗೆ ಬರೋದು ಕೊಡ್ತಾರೆ ಮಾರ್ಕ್ಸು? ಕನ್ಸಿಡರ್ 2 straight long parallel conductor X and Y of length L. They are separated by distance R. I1 and I2 are the current passing through the conductor X and Y as shown in the figure. Fine. Listen carefully. ಯಾವುದೇ ಒಂದು ಸ್ಟ್ರೈಟ್ ಕಂಡಕ್ಟರ್ನಲ್ಲಿ ಕರೆಂಟ್ ಪಾಸ್ ಆದರೆ ಅದ್ರ ಸುತ್ತಮುತ್ತ ಏನು ಪ್ರೊಡ್ಯೂಸ್ ಆಗುತ್ತೆ? ವಿಚ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ ಎನಿ ಸ್ಟ್ರೈಟ್ ಕಂಡಕ್ಟರ್ ವಿಲ್ ಬಿ ಕರೆಂಟ್ ವಿಲ್ ಬಿ ಪಾಸಿಂಗ್ ಥ್ರೂ ದ ಸ್ಟ್ರೈಟ್ ಕಂಡಕ್ಟರ್ ವಿಚ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಸರೌಂಡಿಂಗ್ ದ ಕಂಡಕ್ಟರ್. ಅಂದರೆ ಇಲ್ಲಿ ಕರೆಂಟ್ I1 ಪಾಸ್ ಆಗ್ತಾ ಇದ್ದಾರೆ ಎಕ್ಸ್ ಕಂಡಕ್ಟರ್ನಲ್ಲಿ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಇಲ್ಲೂ ಮ್ಯಾಗ್ನೆಟಿಕ್ ಫೀಲ್ಡ್, ಎಲ್ಲ ಜಾಗ ಇಲ್ಲೂ ಬರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡು. ಓಕೆನಾ? ಅಂದರೆ ಕಂಡಕ್ಟರ್ ವೈ ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡು I1ಇಂದ ಬರುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಂತ ಕರಿತೀನಿ ಅಂತ, ದಟ್ ಈಸ್ ಕಾಲ್ಡ್ B1. ಸೊ ವಾಟ್ ಈಸ್ B1? B1 ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಕಂಡಕ್ಟರ್ Y ಡ್ಯೂ ಟು ದ ಕರೆಂಟ್ I1 ಪಾಸಿಂಗ್ ಥ್ರೂ ದ ಕಂಡಕ್ಟರ್ ಎಕ್ಸ್. ಕರೆಕ್ಟಾಗಿ ಆಗುತ್ತೆ ನೋಡಿ. ಕಂಡಕ್ಟರ್ ಎಕ್ಸ್ನಲ್ಲಿ ಸೊ ಏನಾಗಿದೆ, ಕಂಡಕ್ಟರ್ ಎಕ್ಸ್ನಲ್ಲಿ I1 ಕರೆಂಟ್ ಪಾಸ್ ಆಗ್ತಾ ಇರೋದ್ರಿಂದ ಕಂಡಕ್ಟರ್ ವೈ ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ B1 ಪ್ರೊಡ್ಯೂಸ್ ಆಗಿದೆ. ಆಯಿತು ಸರ್, ಇಲ್ಲಿ ನೋಡಿ, ಇಲ್ಲಿ ಕರೆಂಟ್ I2 ಹೋಗ್ತಿದೆ ಅಲ್ವಾ, ಇಲ್ಲಿ I2 ಹೋಗ್ತಾರೆ, ಇಲ್ಲೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತಲ್ವ, ಅದೇ ಥರ ಇದ್ರ ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಇಲ್ಲಿ ಎಷ್ಟು ಬರುತ್ತೆ ಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ, ದಿಸ್ ಇಸ್ ಕಾಲ್ಡ್ B2. ಅಂದರೆ I2 ಕರೆಂಟ್ ಪಾಸ್ ಆಗ್ತಾ ಇರೋದ್ರಿಂದ ಸುತ್ತಮುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಕಂಡಕ್ಟರ್ ಎಕ್ಸ್ ಮೇಲೆ ಎಷ್ಟು ಬರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡು? B2. I1ಇಂದ B1, I2ಇಂದ B2. ಸೊ ಇನ್ನೊಂದು ಕೇರ್ಫುಲ್ಲಾಗಿ
ಯಾವುದೇ ಒಂದು ಕಂಡಕ್ಟರ್ನಲ್ಲಿ ಕರೆಂಟ್ ಪಾಸ್ ಆಗ್ತಿದ್ದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ರೆ ಫೋರ್ಸ್ ಬರುತ್ತೆ, ಮೆಕ್ಯಾನಿಕಲ್ ಫೋರ್ಸ್, ಮ್ಯಾಗ್ನೆಟಿಕ್ ಫೋರ್ಸ್ ಬರುತ್ತೆ. ದಟ್ ಈಸ್ ಕಾಲ್ಡ್ F2. ದಟ್ ಈಸ್ ಕಾಲ್ಡ್ F2. ಅದೇ ಥರ ಕರೆಂಟ್ ಪಾಸ್ ಆಗ್ತಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಸೊ ಫೋರ್ಸ್ ಬರುತ್ತೆ. ದಟ್ ಈಸ್ ಕಾಲ್ಡ್ F1. ದಟ್ ಈಸ್ ಕಾಲ್ಡ್ F1. ಅರ್ಥ ಆಯ್ತಾ? ಇಷ್ಟು ಬರೀಬೇಕು. I1 is the current passing through the conductor X, then B1 is the magnetic field on conductor Y. On conductor Y is as shown in the figure. ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಸೊ ಯು ಹ್ಯಾವ್ ಟು ರಿಮೆಂಬರ್ 2 ಡೆಫಿನೇಷನ್. ಸೊ ನೀವು 2 ಪಾಯಿಂಟ್ಸ್ನ ಡಿರೈವೇಷನಲ್ಲಿ ಗ್ಯಾಪ್ ಮಾಡ್ಕೋಬೇಕು. ಈ ಕಡೆ ಸೈಡಲ್ಲಿ ಬರೀತಾ ಇದ್ದೀನಿ, ಯಾವುದು 2 ಪಾಯಿಂಟ್ ಅಂತ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಒಂದು ಸ್ಟ್ರೈಟ್ ಕಂಡಕ್ಟರ್ನಲ್ಲಿ ಯಾವುದೇ ಕರೆಂಟ್ ಪಾಸ್ ಆದರೆ ಸುತ್ತಮುತ್ತ ಏನು ಬರುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್. ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್? B is equal to mu naught I divided by 2πr. ಗ್ಯಾಪ್ನ ಇದೆಯಾ? ದಿಸ್ ಈಸ್ ದ expression for magnetic field when current passing through the straight conductor, magnetic field surrounding the conductor. ಅದೇ ಥರ ಇನ್ನೊಂದು ಫಾರ್ಮುಲಾ ಇದೆ, B is equal to force, magnetic force is equal to Bill sin theta. Bill sin theta ಅಂದರೆ ಒಂದು ಕಂಡಕ್ಟರ್ನ, ಸ್ಟ್ರೈಟ್ ಕಂಡಕ್ಟರ್ನ ತೊಗೊಂಡು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿಟ್ಟು ಕರೆಂಟ್ ಪಾಸ್ ಆದರೆ ಫೋರ್ಸ್ ಬರುತ್ತೆ, ಮ್ಯಾಗ್ನೆಟಿಕ್ ಫೋರ್ಸ್, ಬಿಲ್ ಸೈನ್ ಥೀಟಾ. ಇದು 2 ಪಾಯಿಂಟ್. ಈ ಇವೆರಡೂ ಒಂದು ಈಕ್ವೇಷನ್ ಬರೆದ್ಬಿಟ್ರೆ ಡಿರೈವೇಷನ್ 90% ಆಫ್ ದ ಡಿರೈವೇಷನ್ ಇಸ್ ಫಿನಿಶ್. ಓಕೆ, ಒನ್ಸ್ ಅಗೇನ್, B1 is the magnetic field on conductor Y due to the current I1. I1 ಕರೆಂಟಿಂದ ಕಂಡಕ್ಟರ್ Y ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಬಂದು? B1 ಬಂತು. ಸೊ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್? B1 ಎಕ್ಸ್ಪ್ರೆಷನ್. B1 is equal to, what is the formula for magnetic field? B is equal to mu naught I by 2πr. mu naught ಕಾನ್ಸ್ಟೆಂಟ್. ಓಕೆ, B1 ಬರೋಕ್ಕೆ ಕರೆಂಟ್ ಯಾವ್ದು ಕಾರಣ? I1. B1 ಬರೋ ಕರೆಂಟ್ ಯಾವುದು? I1 ಇಲ್ಲಿ ಹೋಗ್ತಾ ಇರೋದ್ರಿಂದ B1 ಬಂದಿರೋದು. ಅಲ್ಲಿಗೆ I ಬದಲಿಗೆ I1 ಡಿವೈಡ್ ಬೈ 2π ಕಾನ್ಸ್ಟೆಂಟ್. 2π ಕಾನ್ಸ್ಟೆಂಟ್. ವಾಟ್ ಈಸ್ ದ ಡಿಸ್ಟೆನ್ಸ್ I1 ಇಂದ ಪಾಯಿಂಟ್ ಬಿಗೆ? R. ಡಿಸ್ಟೆನ್ಸ್ R. ವಿ ಕಾಲ್ ಇಕ್ವೇಷನ್ 1. ದಟ್ಸ್ ಆಲ್. ಓಕೆನಾ? ಓಕೆ, ನೆಕ್ಸ್ಟು ಲಿಸನ್ ಕೇರ್ಫುಲಿ. ವೆನ್ ಕರೆಂಟ್ I2 ಪಾಸಿಂಗ್ ಥ್ರೂ ದ ಕಂಡಕ್ಟರ್ Y is placed in magnetic field B1, then it experience a magnetic force. ಅಂದರೆ I2 ಕರೆಂಟ್ ಅನ್ನೋದು ಕಂಡಕ್ಟರ್ ವೈನಲ್ಲಿ ಪಾಸ್ ಆಗ್ತಾ ಇದೆ, ಕರೆಂಟ್ ಇದೆ, ಅದರಲ್ಲಿ ಎಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಯಾವುದ್ರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ಲೇಸ್ ಮಾಡಿದ್ದೀನಿ? B1ಅಲ್ಲಿ. ಈ B1ಅಲ್ಲಿ ಮ್ಯಾಗ್ನೆಟಿಕ್ ಪ್ಲೇಸ್ ಮಾಡೋದ್ರಿಂದ ಮೆಕ್ಯಾನಿಕಲ್ ಫೋರ್ಸ್ ಬರುತ್ತೆ, F2. F2 is the magnetic force produced on conductor Y due to the current I2 placed in a conductor is placed in magnetic field B1 is given by formula. Very simple. ಸಿಂಪಲ್ ಆಗಿ ಬರೀತೀನಿ ಅಂದರೆ F is equal to ಬಿಲ್ ಸೈನ್ ಥೀಟಾ ಬರ್ಕೊಬಿಡಿ. ಬಿಲ್ ಸೈನ್ ಥೀಟಾ ನಮಗೆ ಗೊತ್ತಿದೆ, ಬಿಲ್ ಸೈನ್ ಥೀಟಾ. ಸೊ ಇಲ್ಲಿ ಬರೋ ಫೋರ್ಸ್ ಯಾವುದು? F2. ಯಾವ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ಲೇಸ್ ಮಾಡಿದ್ದೀನಿ? B1. ಕರೆಂಟ್ ಪಾಸ್ ಆಗ್ತಾ ಇರೋದು ಯಾವುದು? I2. ಎರಡಕ್ಕೂ ಲೆಂತ್ ಸೇಮ್, L ಸೈನ್ ಥೀಟಾ. ಸೊ ಅಕಾರ್ಡಿಂಗ್ ಟು ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್, ಸೊ ಲೆಫ್ಟ್ ಹ್ಯಾಂಡ್ ರೂಲ್, ಫಸ್ಟ್ 3 ಫಿಂಗರ್ಸ್ ಆರ್ ಸ್ಟಿಚ್ಡ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದೆಲ್ಲ ಹೇಳಿದಲ್ವಾ? ಅಂದರೆ ಥೀಟಾ ಇಸ್ ಈಕ್ವಲ್ ಟು 90. ಥೀಟಾ ಇಸ್ ಈಕ್ವಲ್ ಟು 90. ಸೈನ್ 90 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 1. ಇಟ್ ಬಿಕಮ್ಸ್ 1. ಇದೇನಾಗುತ್ತೆ? 1 ಆಗುತ್ತೆ. ಫೈನ್ ಮಾಡಿ. ಅಲ್ಲಿಗೆ F2 ಇಸ್ ಈಕ್ವಲ್ ಟು B1 I2 L. ಈಕ್ವೇಷನ್ 2. Now substituting equation 1, equation 2. Substitute equation 1 in equation 2. We get, ನಮಗೆ ಏನು ಸಿಗುತ್ತೆ? We get, ಸರಿ F2 ಹಾಗೆ ಬರ್ಕೋತೀನಿ, is equal to, what is the formula for B1? B1 ಅಂದರೆ mu naught I1 2πr ಬರೀತೀನಿ. mu naught I1 2πr. ಓಕೆ, I2 into L. I2 into L. ಅಂದರೆ F2 is the force. F2 is the force acting on conductor Y. Acting on conductor Y towards the conductor X. ಅಂದರೆ
F2 ಅನ್ನೋ ಕರೆಂಟು ಫೋರ್ಸು F2 ಅನ್ನೋದು ಫೋರ್ಸು ಕಂಡಕ್ಟರ್ ವೈ ಮೇಲೆ ಆಗ್ತಾ ಇದೆ ಕಣ. ಆದರೆ ಯಾವ ಕಡೆ ಆಗ್ತಿದೆ? ಟುವರ್ಡ್ಸ್ ದ ಕಂಡಕ್ಟರ್ ಎಕ್ಸ್. ಸೆಂಟೆನ್ಸ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನೋಟ್ಸಲ್ಲಿರಲ್ಲ. F2 is the force acting on conductor Y towards the conductor X. ಓಕೆ, ಮತ್ತೆ ನೀವು ಇದನ್ನು ಡಿರೈವ್ ಮಾಡ್ಬೋದು. ಬೇಡ, ನೋಟ್ಸಲ್ಲಿ ಡಿರೈವ್ ಮಾಡಿದ್ದಾರೆ, ಡೈರೆಕ್ಟಾಗಿ ಬಿಡ್ಬೋದು. ಸಿಮಿಲರ್ಲಿ ಡೈರೆಕ್ಟಾಗಿ ಬರ್ಬಿಡಿ. ಸಿಮಿಲರ್ಲಿ F1 is the force. F1 is the force acting on conductor X towards the conductor Y. ನೋಟ್ಸಲ್ಲ ಬರೆದಿರ್ತೀವಿ ನೋಡಿ. ಸಿಮಿಲರ್ಲಿ F1 is the force. F1 is the force acting on conductor X towards conductor Y. Okay, what is the force F1? ಸೇಮ್ ಬರುತ್ತೆ. ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಇದೇ ಟೈಪ್ ನೀವು ಮತ್ತೆ ಕ್ಯಾಲ್ಕುಲೇಟ್ ಮಾಡಿದವರು ಇಷ್ಟೇ ಬರುತ್ತೆ. ಅಲ್ಲಿಗೆ F1 is equal to mu naught into I1 I2 L divided by 2 pi R. This is the expression for force. ಇದು ಎರಡೂ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ದ ಫೋರ್ಸ್ ಪರ್ ಯೂನಿಟ್ ಲೆಂತ್ ಕಂಡುಹಿಡಿಯಬೇಕು. ದ ಫೋರ್ಸ್ ಪರ್ ಯೂನಿಟ್ ಲೆಂತ್ ಇಸ್ ಗಿವನ್ ಬೈ ಎಫ್ ಆಫ್ ಎಲ್ ಅಂತ ತೊಗೊತೀನಿ. ಫೋರ್ಸ್ ಪರ್ ಯೂನಿಟ್ ಲೆಂತ್ ಅನ್ನೋಣ ಎಫ್ ಆಫ್ ಎಲ್. ಅಂದರೆ ಫೋರ್ಸ್ ಅಂದರೆ F1 ಡಿವೈಡ್ ಬೈ ಲೆಂತ್ ಅಂದರೆ ಎಲ್. ಸಬ್ಸ್ಟಿಟ್ಯೂಷನ್ ಮಾಡಿ. ಎಫ್ ಆಫ್ ಎಲ್ ಇಸ್ ಈಕ್ವಲ್ ಟು ವಾಟ್ ಈಸ್ F1? F1 F2 ಸೇಮ್ ಇದೆ. ಯಾವ್ದಾರು ತಗೊಳ್ಳಿ. mu naught I1 I2 L 2 pi R ಡಿವೈಡ್ ಬೈ ಎಲ್. ಎಲ್ಲೆಲ್ಲ ಏನಾಗುತ್ತೆ? ಕ್ಯಾನ್ಸಲ್. ಅಲ್ಲಿಗೆ ಫೋರ್ಸ್ ಪರ್ ಯೂನಿಟ್ ಲೆಂತ್ ಎಫ್ ಆಫ್ ಎಲ್ is given by mu naught I1 I2 divided by 2 pi R. This is the expression for force per unit length. Acting on two parallel infinite conductor carrying a current. So ಇಷ್ಟು ಡಿರೈವ್ ಮಾಡಿದ್ರೆ we get only 4 marks. ನಾನು ಆಗಲೇ ಹೇಳಿದೆ ನಿಮಗೆ. ಒಂದು ಕ್ವಶನ್ ಕೇಳಿದಾಗ ಇದಕ್ಕೆ ಟ್ಯಾಗ್ಡ್ ಕ್ವಶನ್ ಮಾಡ್ತಾನೆ. ಕ್ವಶನ್ ಟ್ಯಾಗ್ ಮಾಡ್ತಾನೆ 1 ಮಾರ್ಕ್ಸಿಂದು. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್ ಬಿಟ್ವೀನ್ 2 ಪ್ಯಾರಲಲ್ ಕಂಡಕ್ಟರ್ ಕ್ಯಾರಿಂಗ್ ಎ ಕಂಡಕ್ಟರ್ ಆ್ಯಂಡ್ ಡಿಫೈನ್ ಆಂಪಿಯರ್. ಏನು ಕೇಳಿದಾನೆ? ಆ್ಯಂಡ್ ಡಿಫೈನ್ ಆಂಪಿಯರ್. ಥರ್ಡ್ ಚಾಪ್ಟ್ರಲ್ಲಿ ಹೇಳಿದ್ದೀವಿ. ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಸೆಡ್ ಟು ಬಿ 1 ಆಂಪಿಯರ್ ಇಫ್ 1 ಕೂಲಂಬ್ ಆಫ್ ಚಾರ್ಜ್ ಪಾಸಿಂಗ್ ಥ್ರೂ ಇನ್ 1 ಸೆಕೆಂಡ್ ಇಸ್ ಕಾಲ್ಡ್ 1 ಆಂಪಿಯರ್. ಆ ಡೆಫಿನೇಷನ್ ಬರೆದ್ರೆ ಮಾರ್ಕ್ಸ್ ಕೊಡಲ್ಲ. ಈ ಕ್ವಶನ್ಗೆ ಆಂಪಿಯರ್ ಅಂದರೆ ಬೇರೆ ಬರೀಬೇಕು. ಹೌ ಟು ಡಿಫೈನ್ ಆಂಪಿಯರ್? ಲಿಸನ್. ಡಿಫೈನ್ ಆಂಪಿಯರ್ ನೋಡಿ ಸ್ಟೂಡೆಂಟ್ಸ್, ಎಷ್ಟೋ ಜನ ಸಮ್ ಆಫ್ ದೆಮ್ ಆರ್ ಮೋಸ್ಟ್ ಆಫ್ ದೆಮ್ ಡಿರೈವೇಷನ್ ಮಾಡ್ತೀರಾ, ಡೆಫಿನೇಷನ್ ಬರೆಯಲ್ಲ. ಯು ಗೆಟ್ ಓನ್ಲಿ 4 ಮಾರ್ಕ್ಸ್. ಸಖತ್ತು ಇಂಪಾರ್ಟೆಂಟ್ ಡಿರೈವೇಷನಿಂದ ನೀವು ಇದನ್ನ ಡೆಫಿನೇಷನ್ ಬರಲಿಲ್ಲ 1 ಮಾರ್ಕ್ಸ್ನ ಕಟ್ ಮಾಡಿಬಿಡ್ತಾರೆ. 1 ಮಾರ್ಕ್ಸ್ ಏನು ಮಾಡ್ತಾರೆ? ಕಟ್ ಮಾಡಿಬಿಡ್ತಾರೆ. ಡೆಫಿನೇಷನ್ ಇಂಪಾರ್ಟೆಂಟ್. ಹೇಗೆ ಬರೀತೀರಾ ಸರ್? ಹೌ ಟು ಡಿಫೈನ್ ಆಂಪಿಯರ್? ಫೈನ್. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಫೋರ್ಸ್ ಪರ್ ಯೂನಿಟ್ ಲೆಂತ್? ಎಫ್ ಆಫ್ ಎಲ್ ಇಸ್ ಈಕ್ವಲ್ ಟು mu naught I1 I2 ಡಿವೈಡೆಡ್ ಬೈ 2 pi R. ಅಲ್ಲಿಗೆ ಎಫ್ ಆಫ್ ಎಲ್ ಇಸ್ ಈಕ್ವಲ್ ಟು, ಸೊ ನೋಡಿ, ವಾಟ್ ಈಸ್ ದ ಫಾರ್ಮುಲಾ ಫಾರ್ mu naught? mu naught is equal to 4 pi into 10 raised to minus 7. mu naught value ಎಷ್ಟು? 4 pi into 10 raised to minus 7. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಕರೆಂಟ್? ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಎಷ್ಟು ಬರುತ್ತೆ ನೋಡಿ. ಎಲೆಕ್ಟ್ರಿಕ್ ಕರೆಂಟ್ ಅಂತಂದರೆ ಫಾರ್ಮುಲಾ I1 is equal to I2 is equal to 1 ಆಂಪಿಯರ್. ಡಿಫೈನ್ ಆಂಪಿಯರ್ 1 ಆಂಪಿಯರ್. ಸೊ ಆರ್ ಅಂದರೆ 1 ಮೀಟರ್. ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿ. ಎಫ್ ಆಫ್ ಎಲ್ ಇಸ್ ಈಕ್ವಲ್ ಟು mu naught ಅಂತಂದರೆ 4 pi 10 raised to minus 7. ಕರೆಂಟ್ 1 ಆಂಪಿಯರ್ ಇಂಟು 1 ಆಂಪಿಯರ್ ಡಿವೈಡ್ ಬೈ 2 pi ಡಿಸ್ಟೆನ್ಸ್ 1 into 1 into this 1 ಸೇಮ್ ಥಿಂಗ್. ಸೊ ಎಲ್ಲ ಸೇಮ್ ಥಿಂಗ್ ಬರುತ್ತೆ. 2 pi ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಎಫ್ ಆಫ್ ಎಲ್ ಈಕ್ವಲ್ಸ್ ಎಷ್ಟು ಬರುತ್ತೆ?
2 1s are 2 2s are 2 into 10 raised to minus 7 Newton per meter. Force Newton per length per meter. So how to define ಈ ಈಕ್ವೇಷನ್ಸ್ ಬರೋದ್ರೆ ಮಾರ್ಕ್ಸ್ ಕೊಡಲ್ಲ. ದಿಸ್ ಈಸ್ ರೆಫರ್ ಟು ಡಿಫೈನ್. ಇದನ್ನು ಯೂಸ್ ಮಾಡಿಕೊಂಡು ನಾವು ಡಿಫೈನ್ ಮಾಡ್ಕೋತೀವಿ. ಹೌ ಟು ಡಿಫೈನ್? So 1 ampere is defined as the steady current when passing through two straight long parallel conductor. 1 ampere is defined as the steady current passing through two straight parallel conductor when separated by a distance 1 meter in free space. Separated by a distance 1 meter in free space. Then the exerts a force per length. 2 into 10 raised to minus 7 Newton per meter acting towards each other. ನೋಡಿ, ಈ ಡೆಫಿನೇಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯು ಕ್ಯಾನ್ ಈಸಿಲಿ ಫ್ರೇಮ್. ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ 1 ಆಂಪಿಯರನ್ನು ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ, ವೆರಿ ಸಿಂಪಲ್. ಎಷ್ಟೋ ಸ್ಟಡಿ ಕರೆಂಟ್ ಅಂದರೆ ಎರಡಲ್ಲೂ ಸೇಮ್ ಕರೆಂಟ್, ಕಾನ್ಸ್ಟೆಂಟ್ ಕರೆಂಟು ಎರಡು ಸ್ಟ್ರೈಟ್ ಲಾಂಗ್ ಪ್ಯಾರಲ್ ಕಂಡಕ್ಟ್ರಲ್ಲಿ ಪಾಸ್ ಆಗಬೇಕಾದ್ರೆ ಡಿಸ್ಟೆನ್ಸ್ ಎಷ್ಟಿರಬೇಕು? 1 ಮೀಟರ್ ಇರಬೇಕು. ಆ 1 ಮೀಟರ್ ಇದ್ದಾಗ ಫೋರ್ಸ್ ಪರ್ ಲೆಂತ್ ಏನಾರು 2 into 10 raised to minus 7 Newton per meter ಅಷ್ಟು ಈಚ್ ಅದಾರ. ಎರಡು ಪ್ಯಾರಲ್ ಈಚ್ ಅದಾರಿಗೆ ಅಷ್ಟು ಫೋರ್ಸ್ ಪರ್ ಲೆಂತ್ ಬಂತು ಅಂದರೆ ಆವಾಗ ಕರೆಂಟು 1 ಆಂಪಿಯರ್ ಇರುತ್ತೆ. I will define once again the ampere. 1 ampere is defined as when steady current passing through two straight line parallel conductor are separated by a distance 1 meter apart in free space ಅಥವಾ in air, then exerts a force per length 2 into 10 raised to minus 7 Newton per meter on each other. So this is called define ampere. Most important question, 5 ಮಾರ್ಕ್ಸ್ಗೆ. ಸೊ 4 ನೀವು ಬರೀ ಡೆರಿವೇಷನ್ ಬರೆದ್ರೆ 4 ಮಾರ್ಕ್ಸ್ ಕೊಡ್ತಾನೆ, ಇಲ್ಲಿವರೆಗೂ ಬರೆದ್ರೆ. ಸೊ ಡೆಫಿನೇಷನ್ನು ಡಿಫೈನ್ ಮಾಡಿದ್ರೆ 1 ಮಾರ್ಕ್ಸ್ ಕೊಡ್ತಾನೆ. ನೋಟ್ಸಲ್ಲಿ ನೋಡಿ, ಇದನ್ನು ಡಿರೈವ್ ಮಾಡಿದ್ರೆ ಮತ್ತು ಇದನ್ನು ಡಿರೈವ್ ಮಾಡಿದೆ, ಬರೆಯೋದೇನು ಬೇಕಾಗಿಲ್ಲ. ಆ ಥರ ಸಿಮಿಲರ್ಲಿ ಅಂತ ಬರೆದ್ರೆ 5. ಓಕೆ, ಇದರ ಮೇಲೆ 1 ಮಾರ್ಕ್ಸ್ ಕ್ವಶನ್ನು ಎಕ್ಸಾಮಲ್ಲಿ 2-3 ಸಲ ರಿಪೀಟ್ ಆಗಿದೆ. 1 ಮಾರ್ಕ್ಸ್ ಕ್ವಶನ್ ಏನು ಸರ್ ಕ್ವಶನ್? 3 ಕ್ವಶನ್ ಬರ್ತವೆ. ಲಿಸನ್ ಕೇರ್ಫುಲಿ. ಫಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ವಾಟ್ ಈಸ್ ದ ನೇಚರ್ ಆಫ್ ದ ಫೋರ್ಸ್ ವೆನ್ 2 current ಪಾಸಿಂಗ್ ಥ್ರೂ ಎ 2 straight long parallel conductor in same direction? ಅಂದರೆ 2 straight long parallel conductor ಇದೆ. ಆ 2 straight long conductorಲ್ಲಿ ಕರೆಂಟ್ ಏನಾಗುತ್ತೆ? ಸೇಮ್ ಡೈರೆಕ್ಷನ್ ಹೋಗುತ್ತೆ. ನೋಡಿ, ಅದರಲ್ಲಿ ಕರೆಂಟ್ I1 and I2 ಪಾಸಿಂಗ್ ಇನ್ ಸೇಮ್ ಡೈರೆಕ್ಷನ್. ವಾಟ್ ಹ್ಯಾಪನ್ಸ್ ದ ನೇಚರ್ ಆಫ್ ದಿ ಫೋರ್ಸ್? ಸೊ ನೇಚರ್ ಆಫ್ ದಿ ಫೋರ್ಸ್ ಏನಾಗುತ್ತೆ ಅಂದರೆ, ದೇ ಆರ್ ಅಟ್ರಾಕ್ಟ್ ಈಚ್ ಅದರ್. ಕರೆಂಟ್ ಡೈರೆಕ್ಷನ್ ಸೇಮ್ ಇದ್ದರೆ ಫೋರ್ಸ್ ಏನಾಗುತ್ತೆ? ಅಟ್ರಾಕ್ಷನ್ ಆಗುತ್ತೆ. ಆ್ಯಸ್ ಶೋನ್ ದ ಫಿಗರ್, ಅಟ್ರಾಕ್ಟ್ ಈಚ್ ಅದರ್, ಅಟ್ರಾಕ್ಟ್ ಆಗುತ್ತೆ. ಒಂದು ಕ್ವಶನ್ ಇಂಪಾರ್ಟೆಂಟ್, 1 ಮಾರ್ಕ್ಸಿಗೆ ಕೇಳಿದ್ದಾನೆ. ಎರಡನೇದು ಅದೇ ಥರ ಸೇಮ್ ಕ್ವಶನ್. ವೆನ್ ಕರೆಂಟ್ ಪಾಸಿಂಗ್ ಥ್ರೂ 2 straight long parallel conductor in opposite in direction, what happens the nature of the force? ಅಂದರೆ ಡಯಾಗ್ರಾಮ್ ರೀತಿ ನೋಡಿ, ಇಲ್ಲೊಂದು ಕಂಡಕ್ಟರ್ ಇದೆ, ಇಲ್ಲೊಂದು ಕಂಡಕ್ಟರ್ ಇದೆ. ಇದಕ್ಕೇನೋ ಕರೆಂಟ್ ಡೈರೆಕ್ಷನ್ನು ಸೇಮ್, I1 I2. ಆಪೋಸಿಟ್ ಡೈರೆಕ್ಷನ್ ಏನು? I1 ಪಾಸಿಂಗ್ ಥ್ರೂ ದಿಸ್ ಡೈರೆಕ್ಷನ್, I2 ಪಾಸಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ವಾಟ್ ಹ್ಯಾಪನ್ಸ್ ದ ಫೋರ್ಸ್? ಫೋರ್ಸ್ ವಿಲ್ ಬಿ ರಿಪಲ್. If the current in same direction, force will be attract each other. Current will be opposite in direction. Force of attraction is repel. Current to same direction is the force of attraction ಆಗುತ್ತೆ. Current to opposite is the force ಆಗುತ್ತೆ, repulsion ಆಗುತ್ತೆ. If the currents are perpendicular to each other, ಇರಲಿ. ಸೊ ಒಂದು ಕಂಡಕ್ಟರ್ ಹಿಂಗಿದ್ದು ಒಂದು ಕಂಡಕ್ಟರ್ ಹಿಂಗಿದ್ರೆ ಕರೆಂಟ್ ಪಾಸ್ ಆಗೋದು ಏನಾಗುತ್ತೆ? ಪರ್ಪೆಂಡಿಕ್ಯುಲರ್ ಆಗುತ್ತೆ. ಆವಾಗ ದೇರ್ ಇಸ್ ನೋ ಫೋರ್ಸ್. ಅಂದರೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ
ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಟೂ ಕರೆಂಟ್ಸು I1 and I2, the force becomes 0. If the direction of the current is same, force of attraction, the direction current opposite and force will be repulse each other. The currents are a perpendicular direction, the force is 0. This is important question. Fine. Students, next topic ಏನಪ್ಪ ಅಂದರೆ derive the expression for torque acting on current loop placed in an magnetic field. ಕರೆಂಟ್ ಲೂಪ್ ಅಂದರೆ ಕ್ಲೋಸ್ಡ್ ಪಾತ್, ಅದರಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದ್ದರೆ ಕರೆಂಟ್ ಲೂಪ್ ಅಂತ ಕರೀತಾರೆ. ಅದನ್ನು ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ಪ್ಲೇಸ್ ಮಾಡಿದಾಗ ಅದ್ರ ಮೇಲೆ ಟಾರ್ಕ್ ಆಗುತ್ತೆ. ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್? ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆಕ್ಟಿಂಗ್ ಆನ್ ಕರೆಂಟ್ ಲೂಪ್ ಪ್ಲೇಸ್ಡ್ ಇನ್ ಆನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಕನ್ಸಿಡರ್ ಕರೆಂಟ್ ಲೂಪ್ rectangular loop PQRS. Consider rectangular loop PQRS. Let I is the current passing through the coil. Rectangular coil is placed in a uniform magnetic field B as shown in the figure. In figure, PQ is nothing but breadth. PQ is equal to breadth. And QR is equal to length. As shown in the figure. Theta is the angle between area vector and magnetic field. Theta ಅನ್ನೋದು angle ಆಗುತ್ತೆ between area vector, area of the loop and magnetic field. These are the first topic. Consider a rectangular loop PQRS placed in a magnetic field B. I is the current passing through the rectangular loop. PQ is equal to breadth, QR is equal to length, theta is the angle between area of the loop and magnetic field. Fine. Next, so the arm PQ, the arms PQ ಅಂದರೆ ಇದು PQ and SR ನೋಡಿ, ಈ ಆರ್ಮ್ಸು PQ ಮತ್ತು SR ವೆ. ಸೊ ದೇರ್ ಇಸ್ ನೋ ಫೋರ್ಸ್ ಬರಲ್ಲ ಎರಡು ಆರ್ಮ್ಗೆ. ಯಾಕೆ ಸರ್ ಫೋರ್ಸ್ ಬರಲ್ಲ? ಬಿಕಾಸ್ ದೀಸ್ ಆರ್ಮ್ಸ್ ಆರ್ ಪ್ಯಾರಲಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್. ಪ್ಯಾರಲಲ್ ಇದ್ರೆ ಏನಾಗುತ್ತೆ? ಥೀಟಾ ಇಸ್ ಈಕ್ವಲ್ ಟು 0. ಬೇಕಾದ್ರೆ ನಿಮಗೆ ಗೊತ್ತು, F ಇಸ್ ಈಕ್ವಲ್ ಟು ಬಿಲ್ ಸೈನ್ ಥೀಟಾ. ಥೀಟಾ ಪ್ಯಾರಲಲ್ ಆಗಿದ್ರೆ ಥೀಟಾ ಇಸ್ ಈಕ್ವಲ್ ಟು 0. ಸೈನ್ 0 ಆಯಿತು. ಸೈನ್ 0 ಆದಲ್ಲಿ ಏನಾಯಿತು? ಫೋರ್ಸ್ ಏನಾಯಿತು? 0. ಅಂದರೆ ಇವೆರಡೂ ಪ್ಯಾರಲಲ್ ಆಗಿರೋದ್ರಿಂದ ಆರ್ಮ್ಸು ಫೋರ್ಸ್ ಏನಾಗುತ್ತೆ? 0. ಇದನ್ನೆಲ್ಲ ಬರೆಯೋಗಿಲ್ಲ, ಇಷ್ಟು ಹೇಳಿ ಸಾಕು. ದ ಆರ್ಮ್ಸ್ ಆಫ್ PQ and RS, there is no force because these arms are parallel to the magnetic field. Fine. But next, the arms of PS and QR. PS ಮತ್ತು QRಗೆ ಫೋರ್ಸ್ ಬರೀಬೇಕು. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಫೋರ್ಸ್? F ಇಸ್ ಈಕ್ವಲ್ ಟು ಬಿಲ್ ಸೈನ್ ಥೀಟಾ. ನೋಡಿ, ಈ ಆರ್ಮಲ್ಲೂ ಕರೆಂಟ್ ಎಷ್ಟು? I ಸೇಮ್. ಎರಡಕ್ಕೂ ಮ್ಯಾಗ್ನೆಟಿಕ್ ಫೀಲ್ಡ್ ಸೇಮ್, ಯೂನಿಫಾರ್ಮ್ B. ಎರಡಕ್ಕೂ ಲೆಂತ್ ಸೇಮ್ L ಸೈನ್ ಥೀಟಾ. ಸೊ ನೋಡಿ, ಈ ಆರ್ಮ್ ಇದೆಯಲ್ಲ QR ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್, PS ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಆದರೆ ಥೀಟಾ ಇಸ್ ಈಕ್ವಲ್ ಟು ಎಷ್ಟಾಯಿತು? 90. What happens sin 90? Sin 90 is equal to 1. What happens to the force? F is equal to bill, BIL, bill. ಅಂದರೆ ದ ಆರ್ಮ್ PSಗೆ ಫೋರ್ಸು ಸೇಮ್ ಇರುತ್ತೆ, ಆರ್ಮ್ QRಗೂ ಫೋರ್ಸ್ ಏನಾಗುತ್ತೆ? ಸೇಮ್ ಬರುತ್ತೆ. ಫೈನ್. ಇದು ಆದಮೇಲೆ ಇಫ್ ದ ಟೂ ಅನ್ಲೈಕ್ ಫೋರ್ಸಸ್, ಇಲ್ಲೊಂದು ನೋಡಿ ಡೈರೆಕ್ಷನ್ ಬೇರೆ, ಈ ಡೈರೆಕ್ಷನ್, ಟೂ ಅನ್ಲೈಕ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಕರೆಂಟ್ ಲೂಪ್. Two unlike force acting on current loop in opposite direction which produce a torque. First question ಬಂದಿದೆ, how to measure the torque? Sir, torque is measured by the product of the either force into perpendicular distance between them. Okay. Next, torque is equal to
ಟಾರ್ಕ್ ಅಂದರೆ ಐದರ್ ಫೋರ್ಸ್ ಪಿ ಎಸ್ಗೂ ಬಿಲ್ಲು ಕ್ಯೂ ಆರ್ಗೂ ಬಿಲ್ ಅಲ್ಲಿಗೆ ಏನಾದ್ರು ಒಂದು ತೊಗೊತೀನಿ BIL ಬಿಲ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ತೊಗೋಬೇಕು ಏನು ತೊಗೋಬೇಕು ಸೊ ಇವೆರಡರ ಮಧ್ಯೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ತೊಗೊಂಡ್ರೆ ಎಷ್ಟು ಬರುತ್ತಪ್ಪ ಅಂದರೆ B sin θ ಬರುತ್ತೆ B sin θ ಹೇಗೆ ಸರ್ ನೋಡಿ ರೆಸೊಲ್ಯೂಷನ್ ಆಫ್ ವೆಕ್ಟಾರ್ ಸೊ ನಾವು ಡಿಸ್ಟೆನ್ಸ್ನ ಆರ್ಮ್ನ ಏನು ಮಾಡ್ತೀನಿ ವೆಕ್ಟಾರ್ ಬಿಗೆ ಇಲ್ಲಿ ತೀಟ ತೊಗೊಂಡ್ರೆ ಇಲ್ಲಿ B sin θ ಬರುತ್ತೆ ಆ ಡಿಸ್ಟೆನ್ಸು B sin θ ಬರುತ್ತೆ ಸರ್ ವಾಟ್ ಈಸ್ ಥೀಟಾ ಸರ್ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಏರಿಯಾ ಆಫ್ ದ ಲೂಪ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಏರಿಯಾ ಆಫ್ ದಿ ಲೂಪ್ ಆ್ಯಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಓಕೆ ಸೊ ಇಯರ್ ನೋಡಿ ಈ ಈಕ್ವೇಷನಲ್ಲಿ ನೀವು ಏನು ಮಾಡಬೇಕು ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಅಂದರೆ ಏರಿಯಾ ಬರೀಬೋದು ಓಕೆನಾ ಲೆಂತ್ ಇಂಟು ಬ್ರೆಡ್ತ್ ಇಸ್ ಈಕ್ವಲ್ ಟು ಏರಿಯಾ ಅಲ್ಲಿಗೆ ಟೌ ಇಸ್ ಈಕ್ವಲ್ ಟು BI ಏರಿಯಾ ಲೆಂತಿನ ಏರಿಯಾ sin θ ಓಕೆ ಇದಾದಮೇಲೆ ಇಲ್ಲಿ ನೋಡಿ I ಇಂಟು A ಇದೆ ಸೊ ವಿ ನೋ ದಟ್ ನಮಗೆ ಒಂದು ಫಾರ್ಮುಲಾ ಗೊತ್ತು ಏನು ಗೊತ್ತು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಲಾಸ್ಟ್ ಕ್ಲಾಸ್ಗಳಲ್ಲೆಲ್ಲ ಸ್ಟಡಿ ಮಾಡಿದ್ವಿ ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಈಸ್ ಡಿಫೈನ್ಡ್ ಆಸ್ ದ ಪ್ರಾಡಕ್ಟ್ ಆಫ್ ದಿ ಕರೆಂಟ್ ಇಂಟು ಏರಿಯಾ ಆಫ್ ದ ಲೂಪ್ ಕರೆಂಟ್ ಇಂಟು ಇರುತ್ತೆ ಮ್ಯಾಗ್ನೆಟಿಕ್ ಡೈಪೋಲ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಟಾರ್ಕ್ ಇಸ್ ಈಕ್ವಲ್ ಟು B ಇಂಟು I ಇಂಟು A ಬದಲಿಗೆ ಏನು ಬರೀಬೋದು ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ M ಇಂಟು sin θ ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆಕ್ಟಿಂಗ್ ಆನ್ ಕರೆಂಟ್ ಲೂಪ್ ಸರ್ ದಿಸ್ ಈಸ್ ಫಾರ್ ಸಿಂಗಲ್ ಟರ್ನ್ ಸರ್ ವಾಟ್ ಹ್ಯಾಪನ್ಸ್ ಟು ದ n ನಂಬರ್ ಆಫ್ ಟರ್ನ್ಸ್ ಸೊ ಕಾಯಿಲ್ನಲ್ಲಿ ಒನ್ ಟರ್ನ್ ಇದ್ದರೆ ಇದು ಬರುತ್ತೆ ಸರ್ ನಂಬರ್ ಆಫ್ ಟರ್ನ್ಸ್ ಇದ್ರೆ ಏನು ಬರುತ್ತೆ ಅಲ್ಲಿಗೆ ಟೌ ಇಸ್ ಈಕ್ವಲ್ ಟು NBM sin θ ಟಾರ್ಕ್ ಆಕ್ಟಿಂಗ್ ಆನ್ ಕರೆಂಟ್ ಲೂಪ್ ನಂಬರ್ ಆಫ್ ಟರ್ನ್ಸ್ ಇನ್ ದ ಕಾಯಿಲ್ rectangular coil magnetic field magnetic dipole moment theta is the angle between area of the vector and magnetic field sir you have to write in vector form ವೆಕ್ಟಾರ್ ಫಾರ್ಮಲ್ ಬರೀರಿ ಅಂತ ಕೇಳ್ಬೋದು ವೆಕ್ಟಾರ್ ಫಾರ್ಮಲ್ ಕೇಳಿದ್ರೆ ನೀವೇನು ಬರೀತೀರಾ ವೆಕ್ಟಾರ್ ಟೌ ಇಸ್ ಈಕ್ವಲ್ ಟು ವೆಕ್ಟಾರ್ ಬರೀಲೇಬೇಕು ನಂಬರ್ ಆಫ್ ಟರ್ನ್ಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಟರ್ನ್ಸ್ ಅನ್ನೋದು ನಂಬರ್ ಅನ್ನೋದು ಸ್ಕೇಲಾರ್ ಇಂಟು ಮ್ಯಾಗ್ನೆಟಿಕ್ ಫೀಲ್ಡ್ B ವೆಕ್ಟಾರ್ ಕ್ವಾಂಟಿಟಿ ಸೊ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ವೆಕ್ಟಾರ್ ಕ್ವಾಂಟಿಟಿ ಥೀಟಾ ಇಸ್ ಈಕ್ವಲ್ ಟು 90 sin 91 ದಿಸ್ ಈಸ್ ದ ವೆಕ್ಟಾರ್ ಫಾರ್ಮ್ ಫೈನ್ ನೋಡಿ ಇದೇ ಡಿರೈವೇಷನ್ನ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆಕ್ಟಿಂಗ್ ಆ್ಯಂಡ್ ಕರೆಂಟ್ ಲೂಪ್ ಇನ್ ಆ್ಯನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದ್ರೆ 3 ಮಾರ್ಕ್ಸು 5 ಮಾರ್ಕ್ಸಿಗೆ ಕೇಳಿದ್ರೆ ಪೂರ್ತಿ ಬರೀಬೇಕಾಗತ್ತೆ ಮೆನ್ಷನ್ ಆರ್ ರೈಟ್ ಅಂತ ಕೇಳಿದ್ರೆ ಮಾಡಬೇಕು ಯು ಹ್ಯಾವ್ ಟು ರೈಟ್ ವೆಕ್ಟಾರ್ ಫಾರ್ಮ್ ಅಂದರೆ ಇದನ್ನು ಬರೀಬೇಕು ಅಥವಾ ರೈಟ್ ಅಂತ ಕೇಳಿದ್ರೆ ಇದನ್ನು ಬರೀ ಇದನ್ನು ಬರೀ ಟೌ ಇಸ್ ಈಕ್ವಲ್ ಟು NBM sin θ ನಂಬರ್ ಆಫ್ ಟರ್ನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಡೈಪೋಲ್ ಮೊಮೆಂಟ್ ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಏರಿಯಾ ವೆಕ್ಟಾರ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಸೊ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಕಲ್ತ್ಕೊಳ್ಳಿ ಫೈನ್